ಕಾಂಗ್ರೆಸ್ನಲ್ಲಿ ಹೇಗೆ ಬಣ ಬಡಿದಾಟ ಇದೆಯೋ ಅದೇ ತೆರನಾಗಿ ಬಿಜೆಪಿಯಲ್ಲೂ ಕೂಡ ದೊಡ್ಡ ಹೈಡ್ರಾಮಾ ನಡೀತಾ ಇದೆ. ಅದು ಅಧ್ಯಕ್ಷರನ್ನ ಕೆಳಗಿಳಿಸಬೇಕು ಅನ್ನುವಂತಹ ಪಟ್ಟನ್ನ ಮತ್ಯಾರು ಹಿಡಿದಿಲ್ಲ, ಅವರ ಸ್ವಪಕ್ಷದವರೇ ಹಿಡಿದಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಗೆ ಗೊತ್ತೇ ಇರಬಹುದು ಯಾರಂತಂದ್ರೆ ಯತ್ನಾಳ್ ಅವರು. ಅದರ ಬದಲಾಗಿ ಈಗ ಯತ್ನಾಳ್ ಅವರು ತಮ್ಮ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರನ್ನ ಇಳಿಸುವ ಪ್ರಯತ್ನದಲ್ಲಿದ್ದರೆ, ಈಗ ಇತ್ತ ಆರ್ ಅಶೋಕ್ ಅವರು ನವೆಂಬರ್ 15 ಮತ್ತು 16ಕ್ಕೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತ ಭವಿಷ್ಯವನ್ನು ನುಡಿದಿದ್ದಾರೆ. ಏನ್ ಮಾಡ್ತೀರಾ ಹೇಳಿ? ಸೊ ಅಂಥದ್ದೊಂದು ಸುದ್ದಿ ಸ್ಫೋಟವಾಗಿದೆ. ಏನಂತಂದ್ರೆ, ಸಕಲೇಶ್ಪುರದಲ್ಲಿ ಬರುವಂತಹ ಅಂದ್ರೆ ನವೆಂಬರ್ 15, 16ರೊಳಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯಾಗುವ ನಿಶ್ಚಿತವಾಗಿದ್ದು, ನವೆಂಬರ್ ಬಳಿಕ ಕಾಂಗ್ರೆಸ್ನಲ್ಲಿ ಜ್ವಾಲಾಮುಖಿ ಸಿಡಿಯಲಿದೆ ಅಂತ ವಿಧಾನಸಭೆ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಅವರು ಮಾತಾಡುವಂತಹ ಸಂದರ್ಭದಲ್ಲಿ, ಮುಖ್ಯಮಂತ್ರಿ ಬದಲಾವಣೆ ಕುರಿತಂತೆ ನನಗೆ ಖಚಿತ ಮಾಹಿತಿ ಇದೆ. ಆ ಬಳಿಕ ಕಾಂಗ್ರೆಸ್ನಲ್ಲಿ ಉಂಟಾಗಿರುವ ಜ್ವಾಲಾಮುಖಿ ನಂದಿಸೋದಕ್ಕೆ ಈಗಾಗಲೇ ಅಗ್ನಿಶಾಮಕ ದಳ ಸಿಬ್ಬಂದಿ ವಾಹನಗಳು ಬುಕ್ ಮಾಡಿಕೊಳ್ಳಿ ಅಂತ ವ್ಯಂಗ್ಯವಾಡಿದ್ದಾರೆ. ಆರ್ ಅಶೋಕ್ ಅವರಿಗೆ ಪಾಪ ಓವರ್ ಕಾನ್ಫಿಡೆನ್ಸ್ ಅನ್ಸುತ್ತೆ, ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ತಮ್ಮ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರನ್ನು ಇಳಿಸೋದಕ್ಕೆ ಅವರಲ್ಲಿ ಆಗಿರ್ತಕ್ಕಂತಹ ಹಗರಣಗಳನ್ನು ಘಂಟಾಘೋಷವಾಗಿ ಜಗಜ್ಜಾಹೀರು ಮಾಡ್ತಾ ಇದ್ದಾರೆ ಯತ್ನಾಳ್ ಅವರು. ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಹೊರತಾಗಿ ಈಗ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಕಳೆದುಕೊಳ್ತಾರೆ ಅಂತ ಆರ್ ಅಶೋಕ್ ಅವರು ಹೇಳ್ತಿದ್ದಾರೆ, ವಿಪಕ್ಷ ನಾಯಕರು ಹೇಳ್ತಿದ್ದಾರೆ. ಅದು ಕೂಡ ಕೋಟ್ ಮಾಡ್ತಾರೆ, ಏನಂತಂದ್ರೆ ನಿಶ್ಚಿತವಾಗಿದ್ದು ನನಗೆ ಪಕ್ಕಾ ಮಾಹಿತಿ ಇದೆ ಅಂತ ಹೇಳ್ತಿದ್ದಾರೆ. ಅದೇನಂತಂದ್ರೆ ಇವರ ಹೈಕಮಾಂಡಿಂದ ಇವರಿಗೆ ಪಕ್ಕಾ ಮಾಹಿತಿ ಸಿಗ್ತಿಲ್ಲ. ಅದು ಹೇಗೆ ವಿರೋಧ ಪಕ್ಷದ ಹೈಕಮಾಂಡಿಂದ ಅಂದ್ರೆ ಕಾಂಗ್ರೆಸ್ನಿಂದ ಆರ್ ಅಶೋಕ್ ಅವರಿಗೆ ಹೇಗೆ ಮಾಹಿತಿ ಸಿಕ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇವರು ಭವಿಷ್ಯ ನುಡಿದಿದ್ದಾರೆ. ಮಾತಿಗೆ ಅಂದ್ರೆ ನಾಲಿಗೆಗೆ ಎಲುಬಿಲ್ಲ ಅಂತ ಹೇಳ್ತೀವಲ್ಲ, ಅದೇ ಹೇಳ್ತೀವಲ್ಲ, ತಮ್ಮ ತಟ್ಟೆಯಲ್ಲಿ ಬಿದ್ದಿದೆ, ಅದನ್ನ ಕ್ಲೀನ್ ಮಾಡ್ಕೊಳ್ಳೋದು ಬಿಟ್ಟು ಬಟ್ ಏನೋ ಬೇರೆಯವರ ಮನೆ ಏನಂತಂದ್ರೆ ಮುಚ್ಚೋಕೆ ಹೋಗ್ತಿದ್ದಾರೆ ಅಂತ. ಬಟ್ ಗೊತ್ತಿಲ್ಲ, ಅದೇ ಶೋಕಾಸ್ ನೋಟಿಸ್ ಕೊಟ್ಟರು ಯತ್ನಾಳ್ ಅವರಿಗೆ. ನಾನೇನಂತಂದ್ರು, ಅಂಥ ಶೋಕಾಸ್ ನೋಟಿಸ್ಗೆ ನಾನು ಉತ್ತರನೇ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಅವೆಲ್ಲ ಬಣಬಡಿದಾಟದ ನಡುವೆ ಆರ್ ಅಶೋಕ್ ಅವರು ಈ ಥರ ಭವಿಷ್ಯವನ್ನು ನುಡಿದಿರೋದು ಎಲ್ಲೋ ಒಂದು ಕಡೆ ಕುತೂಹಲ ಮೂಡಿಸಿದೆ. ರಾಜಕಾರಣದಲ್ಲಿ ಏನೋ ಒಂದು ಬದಲಾವಣೆ ಆಗುವ ಸಾಧ್ಯತೆ ಇದೆ ಅಂತ, ನವೆಂಬರ್ ತಿಂಗಳಲ್ಲಿ ಬದಲಾವಣೆ ಆಗತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಇವರ ಭವಿಷ್ಯ ನಿಜವಾಗತ್ತೋ ಇಲ್ವೋ, ಅಥವಾ ಇವರ ಭವಿಷ್ಯ ನಿಜವಾಗತ್ತೋ, ಇವರೇನು ಬಣಬಡಿದಾಟ ಇದೆಯಲ್ಲ ಅದು ಚೇಂಜ್ ಆಗುತ್ತೋ, ಶಮನ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ನೋಡ್ಬೇಕು ಏನಾಗತ್ತಂತ.